ಇದೀಗ ಸೌಂದರ್ಯ ಲಹರಿಯ 13ನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ ಆಗಿದೆ. ತಿಳಿಸ್ತೀರಾ? ಖಂಡಿತಮ್ಮ. ಎಲ್ಲ ವೀಕ್ಷಕ ಬಾಗೆ ನೀವು ಎಲ್ಲ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ದಿನ. ಪ್ರತಿದಿನವೂ ಸೌಂದರ್ಯ ಲಹರಿ ವಿಷ್ಣು ಸಹಸ್ರನಾಮ ಕಾಶಿ ಯಾತ್ರೆ. ಏನು ಆನಂದ! ಭಗವಂತನಿಗೆ ಒಂದು ಊಟ ಉಪಚಾರ ಕೊಟ್ಟರೆ ಸಾಕಂತೆ. ಆ ರೀತಿ ನಿಮಗೆ ಒಂದು ಸ್ವೀಟ್ ಕೊಡೋ ಬದಲು ಮೂರು ಸಿಹಿ ತಿಂಡಿ ಅಲ್ವೇ? ಇದೇ ಬ್ರಹ್ಮಾಂಡ ಲೋಕ ಮಹಿಮೆ. ಆದರೂ ಸ್ವೀಟು ಬೇರೆ ಐಟಮೇ ಮಾಡಿಟ್ಟಿರ್ತೀನಿ ಬಿಡಿ, ಯೋಚನೆ ಮಾಡಬೇಡಿ. ಯಾಕೆಂದರೆ ಒಂದು ಬಾದ್ಶಾ ಕೊಟ್ಟರೆ ಇನ್ನೊಂದು ಲಾಡು ಇರುತ್ತೆ, ಇನ್ನೊಂದು ಹಬ್ಬ ಹಲ್ವಾ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕಾಶಿ ಹಲ್ವಾ ಮಾಡಿಸಿದ್ದೀನಿ, ಕಾಶಿಯಿಂದನೇ ತರಿಸಿ ಮಾಡಿಸೋದು. ಅದಕ್ಕೆ ಇವತ್ತು ಸೌಂದರ್ಯ ಮೊದಲು ಲಾಡು ಪ್ರಿಯ ಅಲ್ವಾ ಅಮ್ಮನವರಿಗೆ. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ನಾವು ಸ್ಮರಣೆ ಮಾಡ್ಕೊಳ್ಳೋ ಲಾಡು ಏನಕ್ಕೆ ಅಂತ ಇವತ್ತು ಶ್ಲೋಕದಲ್ಲೇ ಹೇಳುತ್ತೆ. 13ನೇ ಶ್ಲೋಕದಲ್ಲಿ ಅಂಥ ಇಂಥ ಜಗತ್ತಲ್ಲಿ ಕೃಪಾ ಕಟಾಕ್ಷವನ್ನ ಒಂದು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋದಲ್ಲ. ಸೌಂದರ್ಯ ಲಹರಿಯ ಶ್ಲೋಕಗಳು ಅರ್ಥವನ್ನ ಯಾರಾದರೂ ತಿಳ್ಕೊಂಡ್ರೆ ಗಂಡಸರು ಕೂಡ ಪಠನವನ್ನ ಮಾಡ್ತಾರೆ. ಸರ್ವಶಕ್ತಿಂ ಅವಾಹ್ಯಾಮಿ ಅಂತಾರೆ. ಈಗ ಮೊದಲು ಶಂಕರಾಚಾರ್ಯನ ಸ್ವಾಗತಿಸೋಣ. ಇವತ್ತಿನ ದೇವಿಯ ಸ್ಮರಣೆ ಯಾವ ವಿಶೇಷವಾದ ಫಲವನ್ನ ಕೊಡುತ್ತೆ ಅಂತ ನೋಡೋಣ. ಏನ್ ಮಾಡ್ತೀರಾ? ಫಸ್ಟ್ ಶಂಕರಾಚಾರ್ಯನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ಈ ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಲಾಡು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈ ಲಾಡು ಪ್ರಿಯವಾಗಿರ್ತಕ್ಕಂಥದ್ದು ಮಹಾವಿಷ್ಣುಗಲ್ಲ, ಸಾಕ್ಷಾತ್ ಪದ್ಮಾವತಿ ದೇವಿ. ಇವಳು ಏನು ಅಂದರೆ ಗೋಲಾಕಾರದಲ್ಲಿ ಭೂಮಿಯನ್ನು ತಪಸ್ಸನ್ನು ಮಾಡತಕ್ಕಂಥವಳು. ಇವತ್ತಿನ ದಿವಸ ಏನು ಹೇಳುತ್ತೆ, ವೈಜ್ಞಾನಿಕವಾಗಲಿ ನೀವು ಜಿಯೋಗ್ರಫಿಕಲ್ ಆಗಲಿ ಏನೇ ಒಂದು ನೋಡ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಪ್ರತಿಯೊಂದು ಭೂಗೋಳದಲ್ಲಿ ಬರೆದಿರ್ತಕ್ಕಂಥ ವಿಚಾರಗಳಲ್ಲಿ ಯೋಗಿನಿ ಶಕ್ತಿನೇ ಸಾಕ್ಷಾತ್ ಜಗನ್ಮಾತೆ. ಆ ಯೋಗಿನಿ ರೂಪದಲ್ಲಿ ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮೀ ನಮೋಸ್ತುತೆ. ಅವಳು ಪರಮೇಶಿನೂ ಆಗಿರ್ತಾಳೆ. ಅಂದರೆ ಯೋಗ ನಿದ್ರೆಯಲ್ಲಿ ಕೂತಿರ್ತಕ್ಕಂಥ ಯಾವುದೇ ಒಂದು ದೇವಿ ಅನುಗ್ರಹವಾಗಿ ಕೂತ್ಕೊಂಡ್ರೆ ಅವಳಿಗಿರ್ತಕ್ಕಂಥ ಶಕ್ತಿ ಗೋಲಾಕಾರವಂತೆ. ಅವಳು ಯೋಗ ಮುದ್ರೆಯಲ್ಲಿ ಕೂತ್ಕೊಂಡಾಗ ತ್ರಿಕೋಣಾಕಾರ ದೀಪಿಕಾ ಅಂತ ಕರಿತೀವಿ. ಅದನ್ನ ಸುತ್ತಲೂ ನೋಡ್ತಾ ಇರಬೇಕು ಕೇಂದ್ರ ಕಿರಣ. ಆ ಕೇಂದ್ರ ಕಿರಣ ಸೂರ್ಯ ಚಂದ್ರ ಎಲ್ಲರೂ ಗೋಲಾಕಾರದಲ್ಲಿ ಬಂದು ಸುತ್ತಾರೆ. ಇವಳು ಹೀಗೆ ಕೂತ್ಕೊಂಡ್ರೆ ಸಾಕಂತೆ, ಅವಳ ಹಿಂದೆ ಗೋಲಾಕಾರ ಸರ್ವ ಜಗತ್ತೆಲ್ಲ ಸುತ್ತತ್ತಂತೆ. ಅದಕ್ಕೆ ಅವಳನ್ನ ಆ ಲಾಡು ಪ್ರಿಯ ಅಂತ. ಅದಕ್ಕೆ ಅವಳು ಯಾವಾಗಲೂ ಗೋಲಾಗಿರೋದ್ರಿಂದ ಗುಂಡಗಿರೋದ್ರಿಂದ ಅವಳಿಗೆ ಇಷ್ಟವಾಗಿರ್ತಕ್ಕಂಥ ಗೋಲಾಕಾರ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಒಂದು ಸಲ ಮೊದಲಾಗಿ ಕೊಡ್ತಾಳಂತೆ. ಅದನ್ನೇ ಏನು ಹೇಳ್ತೀವಿ, ಪರಿಪೂರ್ಣತೆಯಿಂದ ಲಾಡು. ನೀವೆಲ್ಲ ಅನ್ಕೊಂಡಾಗ ತಿರುಪ್ತಿಗೆ ಮಾತ್ರ ಲಾಡು ಕೊಡ್ತಾ ಇದ್ರು ಅಂತ. ತಿರುಪ್ತಿಗೆ ವೆಂಕಟೇಶ್ವರನಿಗೆ ಪದ್ಮಾವತಿ ಗಂಡನ ಕೊಟ್ಕೊಂಡ್ಲು, ಆದ್ರೆ ನೈವೇದ್ಯ ಮಾಡಿದ್ದಾರಿಗೆ ಪರಮೇಶ್ವರನಿಗೆ. ಅವನು ಹೇಳ್ತಾನೆ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ, ಯಜಮಾನರು ಕೊಟ್ಬಿಡಿದ್ನ. ಬಹಳ ಸಂತೋಷ ಪಡ್ತಾನೆ, ಆಶೀರ್ವಾದ ಮಾಡಿ ನಾನೇ ಕೊಟ್ಟೆ ಅಂತ ಕೊಟ್ಬಿಡು ಅಂತ. ಇದನ್ನ ಮಹಾಗಣಪತಿ ಯಾವ ಕಾಲ ಲಾಡುಗಳ ಪ್ರಿಯ ಅಂತ, ಅದಕ್ಕೆ ಅವನು ಮೋದಕ ಹಸ್ತ ಅಂತೀವಿ. ಆ ಮೋದಕಾಗ ಅವನಿಗೆ ಲಾಡು. ಇದನ್ನ ತಂದಾಗೆಲ್ಲ ನೈವೇದ್ಯ, ಅಯ್ಯೋ ಲಕ್ಷ್ಮಿ ಬಂದ್ರು ಕೊಡ್ತಾರೆ ಅಂತ ಹೇಳಿ ತಗೊಂಬೇಕಂತ ಅವಕಾಶ. ಅದಕ್ಕೆ ಸೋದರ ಮಾವ ಏನ್ ತಂದ್ಕೊಡ್ತಾರೆ ಅವ್ರ ಮನೆಯಿಂದ, ಸೋದರತ್ತೆ ಏನ್ ತಂದ್ಕೊಡ್ತಾರೆ ಅಂತ ಕಾಯ್ತಾ ಇರೋನು ಗಣಪತಿ ಒಬ್ಬನೇ. ಅದಕ್ಕೆ ಆ ಲಾಡು ತಗೊಂಡ್ಬಂದಿಕೊಳ್ಳೋದು. ಯಾವತ್ತು ಅವ್ವ ನೈವೇದ್ಯ ಮಾಡೋ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಲಾಡು ನೈವೇದ್ಯ. ಇಂಥ ಒಂದು ಶ್ಲೋಕದಲ್ಲಿ ಇವತ್ತು ಸ್ತ್ರೀ ಅಂತಕ್ಕಂಥದ್ದು ಹೆಣ್ಣಿನ ರೂಪಗಳು. ಅದಕ್ಕೆ ಶಂಕರಾಚಾರ್ಯ ಕೂಡ ಗೋಲಾಕಾರದಲ್ಲಿ ಶ್ರೀಚಕ್ರ ಯೋಗಿನಿ ಶಕ್ತಿಯನ್ನ ಇಟ್ಟು ಗೋಲಾಕಾರವನ್ನು ಬಂದರು ತ್ರಿಭುವನ ಶಕ್ತಿ. ಅದು ತ್ರಿಭುವನ ಶಕ್ತಿ ಅಂದ್ರೆ 1 2 3 ಕಾಯ ವಾಚ ಮನಸ್ಸು. ಅಂಥ ಒಂದು ಗೋಲಾಕಾರದಲ್ಲಿರ್ತಕ್ಕಂಥ ಈ ಶಕ್ತಿಗೆ ಇವತ್ತು ಸ್ತ್ರೀ ವಶ್ಯಾಮ್ ಅಂತ ಕರಿತೀವಿ. ಅವಳು ಕೂತಿರೋದು ಹಾಗೆ ಸರ್ವ ಯೋಗಿನಿ ಶಕ್ತಿ ಸ್ವರೂಪಿಣಿ ಅಂತ ಕರಿತೀವಲ್ಲ, ಹಾಗೆ ರಹಸ್ಯ ವಿದ್ಯೆಯಲ್ಲಿ ಕೂತಿರೋಳು. ಅದನ್ನೇ ಬರ್ಮ್ಯಾಂಡೋ ಟ್ರಯಾಂಗಲ್ ಅಂತ ಕರೆದ್ರು. ಇವತ್ತು ಭೂಮಿಯ ಆ ಭಾಗದಲ್ಲಿರ್ತಕ್ಕಂಥ ಈ ಶ್ಲೋಕವನ್ನ ಯಾರು ಹೇಳ್ಕೊಂತಿರೋ ಆ ಲಕ್ಷ್ಮಿಗೆ ಸೇರುತ್ತೆ. ನಮ್ಮ ಲಕ್ಷ್ಯ ಸಾಧನೆ ಆಗತ್ತೆ. ಅದಕ್ಕೆ ಭೂಮಿ ಈ ಭಾಗ ನೋಡಬೇಡಿ, ಈ ಭಾಗದಲ್ಲಿ ಪಾರ್ವತಿ. ಅದಕ್ಕೆ ಭೋಗ ಶಕ್ತಿ, ಯೋಗ ಶಕ್ತಿ ಭೂಮಿಯ ಆ ಭಾಗ ಅದನ್ನ ಬದಿಯಲ್ಲಿ ನೋಡ್ತಕ್ಕಂಥದ್ದು. ಇದನ್ನ ಬರ್ಮ್ಯಾಂಡೋ ಟ್ರಯಾಂಗಲ್ ಅಂತ ಅವ್ರು ಆಂಗ್ಲ ದೇಶದಲ್ಲಿ ಕಟ್ಕೊಂಡ್ರು. ಇದನ್ನೆಲ್ಲ ವೆಸ್ಟ್ ಜರ್ಮನಿ ಅವರು ಅವಾಗವಾಗ ಕದ್ಕೊಂಡು ಹೊಟ್ಟೋಗಿರ್ತಕ್ಕಂಥ ಈ ಶ್ಲೋಕವನ್ನ ಪ್ರತಿದಿನ ಅವರು ಸಾಂಸ್ಕ್ರಿಟ್ ಅಲ್ಲಿ ಉಚ್ಚಾರಣೆ ಮಾಡಿ ಆ ಶಕ್ತಿಗನ್ನ ಇವತ್ತು ಶಕ್ತೀಕರಿಸ್ತಾ ಇದ್ದಾರಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ನಮ್ಮನೆ ಹಲ್ವಾನ ಇನ್ನೊಬ್ಬ ತಿಂತಾ ಇರೋ ಬದಲು ನಮ್ಮನೆ ಹಲ್ವಾ ನಾವು ತಿಂದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಹಂಚಬೇಕು ಅನ್ಕೊಂಡಿದ್ದೀನಿ, ಕೇಳ್ತೀರಾ ಇಲ್ವಾ? ಬನ್ನಿ ಹಾಡನ್ನ ನೋಡಿ ವಿಶೇಷವಾದ ಶ್ಲೋಕವನ್ನು ಆರಾಧಿಸಬೇಕು. ಬನ್ನಿ ನೋಡೋಣ ವೀಕ್ಷಕರೇ. ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸುಜಡಂ ತವಾಪಾಂಗಾಲೋಕೆ ಪತಿತಂ ಅನುಧಾವಂತಿ ಶತಶಃ ಗಡದ್ವೇಣೀ ಬಂಧಾಃ ಕುಚಕಲಶ ವಿಸ್ರಸ್ತಸಿಚಯಃ ಹಠಾದೃಢ್ಯತ್ಕಾಚ್ಯಃ ವಿಗಳಿತದುಕೂಲಾಯುವತಯಃ ನರಂ ವರ್ಷೀಯಾಂಸಂ ನಯನ ವಿರಸಂ ನರ್ಮಸುಜಡಂ
तवापाङ्गलोके पतितम् अनुधावन्ति शतशः गडद्वेणीबन्धाः कुचकलशविस्रस्तसिचया हठादृढ्यत्काञ्च्यः विगलितदुकूला युवतयः. ಈ ಶ್ಲೋಕದಲ್ಲಿ ಏನು ಹೇಳುತ್ತೆ? ನರಾವಶ್ಯಾಂ ಅಂದರೆ ಪ್ರತಿಯೊಬ್ಬ ಮನುಷ್ಯನು ನರನಾಗಿದ್ದಾಗ, ಹೆಣ್ಣಾಗಿರಲಿ ಗಂಡಾಗಿರಲಿ, ನರನಾಗಿದ್ದಾಗ, ಭೂಮಿ ಮೇಲೆ ವಿಶೇಷವಾಗಿ ಮನುಷ್ಯನಾಗಿದ್ದಾಗ ಈ ವಶ್ಯ ಶಕ್ತಿಯನ್ನು ಹೇಳ್ಕೊಡ್ತಕ್ಕಂಥ ಮಂತ್ರ. ಅದೇನು ಹೇಳುತ್ತೆ? ಗಳದೇಣಿ ಬಂಧ ಅಂದರೆ ಆ ಗಳದೇಣಿ ಬಂಧನಾಗಿರ್ತಕ್ಕಂಥ ಈ ತ್ರಿಕೋಣ ದೀಪಿಕಾ ಅವಳು ಬಂಧನದಲ್ಲಿರ್ತಾಳೆ, ಈ ಗೋಲಾಕಾರದಲ್ಲಿ ಕೂತಿರ್ತಕ್ಕಂಥವಳು. ತವಪಾಮಿ ಲೋಕ, ಆ ಲೋಕದಲ್ಲಿ ಇವಳು ಏಕೈಕವಾಗಿ ಕೂತಿರ್ತ, ಯಾರು ಬೇಡ ಅಂತ, ಸಮುದ್ರ ಮಧ್ಯೆ. ಅದಕ್ಕೆ ಸಮುದ್ರ ವಸನೇ ದೇವಿ, ಪರ್ವತಸ್ಥನ ಮಂಡಿತೆ, ಆ ಪರ್ವತಾಕಾರದಲ್ಲಿ ಮಧ್ಯದ ಸ್ವರೂಪದಲ್ಲಿ ಕೂತಿರ್ತಾಳೆ, ಮಧ್ಯದಲ್ಲಿ ಯಾರು? ಪಾರ್ವತಿ ದೇವಿ. ಅದಕ್ಕೆ ಪತಿತಾಂ ಅಂತಕ್ಕಂಥ ಇವಳು ದಾಂಪತ್ಯ ಜೀವನವನ್ನ ಧಾವತಿ ಅದಕ್ಕೆ ಹೇಳಿದಾಗ ಈ ದಾಂಪತ್ಯ ಜೀವನದ ಸುಖದಲ್ಲಿ ಹೆಣ್ಣನ್ನು ವಶೀಕರಣ ಮಾಡಿ ಒಂದು ಕಡೆ ಕೂಡಿಸಿದಾಗ ಅವಳನ್ನ ಶಾಂತಿ. ಅವಳಿಗೆ ಎಷ್ಟೋ ಆಯಾಸವಂತೆ, ಎಷ್ಟೋ ಟೆನ್ಷನ್ ಅಂತೆ. ಒಂದು ಹೆಣ್ಮಗಳಿಗೆ ಇವತ್ತಿನ ದಿವಸ ಕೆಲಸ ಮಾಡ್ತಿರ್ತಾಳೆ, ಅವಳನ್ನೆಲ್ಲ ರೀತಿಯಾಗಿ ನೀವು ನೋಡಿಕೊಂಡು ಅಡ್ಜಸ್ಟ್ ಆಗಬೇಕು. ಪಾಪ ಎಲ್ಲದಕ್ಕೂ ಅವಳೇ ಕಾರಣಕರ್ತರು. ಆದರೆ ಸಂಸ್ಕಾರ ಹೆಣ್ಣು ಮಕ್ಕಳು ಮಾತ್ರ. ಕೆಲವ್ರಿಗೆ ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೂ ವಿಚಾರ ಏನು ಹೇಳುತ್ತೆ? ಯುವತಃ ಅಂದರೆ ಇವತ್ತಿಗೆ, ಅಂದರೆ ಯಾವತ್ತಿಗೂ ಸದಾ. ಆ ಸದಾ ಏನು ಮಾಡ್ತಾಳೆ ಇವಳು? ಶಾಸಹ ಅಂದರೆ ಶಾಸನವೇ ಬರೆದಕ್ಕಂಥವಳು ಇವಳು ಸ್ಥಿರವಾಗಿ ಕೂತಿಯಾಳಂತೆ. ಪದ್ಮಾಸನದಲ್ಲಿ ಅವಳು ಸ್ಥಿರವಾಗಿ ಕೂತಿಯಾಳೆ. ಅವಳೇನು ಹೇಳ್ತಾಳೆ? ಕುಚತಳಿ ಅಂದರೆ ಕುಚತಳಿ ಅಂದರೆ ಅವಳು ಜಡೆಯನ್ನು ಕುಚ್ಚನ್ನು ಹಾಕೊಂಡಿರ್ತಕ್ಕಂಥವಳು. ಜಡೆ ಅಲಂಕಾರ ಭಾಳ ಚೆನ್ನಾಗಿ ಮಾಡ್ಕೊತಾಳಂತೆ. ಅಮ್ಮನವ್ರಿಗೆ ಜಡೆ ಅಲಂಕಾರ. ಅದಕ್ಕೆ ಲಕ್ಷ್ಮಿಗೆ ಇವತ್ತಿಗೂ ವರಮಹಾಲಕ್ಷ್ಮಿ ಏನು ಲಕ್ಷವಾಗಿ ಆ ಕುಚ್ಚನ್ನು ಹಾಕೋದು, ಅಲಂಕಾರ ಮಾಡೋದು, ಅವಳು ಚಂದ್ರಬಿಂಬ ಇಡೋದು, ಈ ಚಂದ್ರಚೂಡಾಮಣಿ ಇಡೋದು ಎಲ್ಲ ಭಾಳ ಚೆನ್ನಾಗಿರುತ್ತೆ. ಯಾಕೆ? ಅಲಂಕಾರ ರೂಪಿಣಿ ಅವಳು. ಇವಳಿಗೆ ಈ ಅಲಂಕಾರದಲ್ಲಿ ಪ್ರತಿಯೊಂದು ಹೆಣ್ಣು ಹೋಗ್ತಾ ಇದ್ದಾಗ ಸರ್ವಾಕರ್ಷಣ ಭೂಷಿತವಾಗಿರ್ತಕ್ಕಂಥ ಇವಳು ಹೇಗಿರ್ಬೇಕಂತ ಗೊತ್ತಾ? ಇವಳು ಆಕರ್ಷವಾಗ್ತಕ್ಕಂಥದ್ದು ಸೌಜನ್ಯವಾಗಿ, ಯಾವತ್ತು ಕೆಟ್ಟ ರೀತಿ ಆಕರ್ಷಣೆ ಆಗಬಾರ್ದು. ಬಿಟ್ಕೊಂಡು ಹೋಗೋ ಜಡೆ ಬಿಟ್ಕೊಂಡು ಹೋಗೋರು ಆಕರ್ಷಣೆ ಬೇರೆ, ಡ್ರೆಸ್ಸು ಬೇರೆ ರೀತಿ ಕೋಡ್ ಹಾಕೊಂಡು ಡ್ರೆಸ್ ಅಟ್ರಾಕ್ಷನೇ ಬೇರೆ. ಸೌಂದರ್ಯವಾಗಿ ಸುಂದರವಾಗಿ ಪದ್ಮಿನಿ ಜಾತ್ರೆಯಲ್ಲಿ ಹೋಗ್ತಾ ಇದ್ದ ಅಲಂಕಾರವೇ ಬೇರೆ. ಕೆಲವರು ಆಕರ್ಷಣೆ ಗೌರವಾಕರ್ಷಣೆ, ಕೆಲವು ಆಕರ್ಷಣೆ ಕಾಮಾಕರ್ಷಣೆ. ಅದಕ್ಕೆ ಕಾಮಾಕರ್ಷಣೆ ಬೇಡ, ಗೌರವಾಕರ್ಷಣೆ ಅನ್ನೋದು ಈ ಶ್ಲೋಕದ ಅರ್ಥ. ಜೀವನದಲ್ಲಿ ಈ ಸೌಂದರ್ಯ ಲಹರಿಯನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ದೇವಿಗೆ ಹಾಡಿ ಹೊಗಳಿದಾಗ ಈ ಶ್ಲೋಕಕ್ಕೆ ಅವನ ತಂಗಿ ಆಗಿರ್ತಕ್ಕಂಥವಳು ಬರ್ತಾಳಂತೆ. ಲಕ್ಷ್ಮಿ ಗೌರಿ ಒಳಗೆ ಸೇರ್ಕೊಂಡು. ಅದಕ್ಕೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ. ನೀವೇನು ಮಾಡ್ತೀರಾ? ಶರಣ್ಯೆ ತ್ರಯಂಬಿಕೆ ಗೌರಿ ಅಂದ ತಕ್ಷಣ ನಾರಾಯಣಿ ನಮೋಸ್ತುತಿ ಅಂತ ದೇವಿ ನಮೋಸ್ತುತಿ ಅಂದ್ಬಿಡ್ತೀರಾ. ನಾರಾಯಣಿ ಯಾಕಂದರೆ ನಾರಾಯಣಿ ಸಾಕ್ಷಾತ್ ಲಕ್ಷ್ಮಿ ದುರ್ಗಾ ಸೇರ್ಕೊಂಡು. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಒಂದು ದುರ್ಗಾ ಸ್ವರೂಪ, ಒಂದು ಲಕ್ಷ್ಮೀ ಸ್ವರೂಪ. ಅದಕ್ಕೆ ಕೆಂಪಮ್ಮ ಕೊಲ್ಲಾಪುರದಮ್ಮ. ಯಾವಾಗ ಹೋಗಿ ನೀವು ಆ ರೀತಿ ರೂಪದಲ್ಲೇ ಭಗವತಿ ದರ್ಶನ ಕೊಡೋದು. ಇವರಿಬ್ಬರು ಶಕ್ತಿ ಸೇರ್ಬಿಟ್ರೆ ಆದಿಶಕ್ತಿಯ ಸ್ವರೂಪದಲ್ಲಿ ಮಹಾ ಸರಸ್ವತಿಯಾಗಿ ದರ್ಶನ ಕೊಡ್ತಾರೆ. ಅದಕ್ಕೆ ಜ್ಞಾನ ನೀವು ಇಟ್ಕೊಂಡ್ರೆ ಜ್ಞಾನ ಆನಂದವಾಗಿರ್ತಕ್ಕಂಥ ಅವಕಾಶವನ್ನು ಇವಳು ಮಾಡಿಕೊಡ್ತಾಳೆ. ಅದಕ್ಕೆ ಇಂಥ ಒಂದು ಸೌಂದರ್ಯ ನೀವು ಹೇಳ್ಕೊಳ್ಳೋ 13ನೇ ಶ್ಲೋಕ ಪರಿಪೂರ್ಣತೆ. ಮತ್ತೆ ಮುಂದಿನ ಶ್ಲೋಕಕ್ಕೆ ಅರ್ಥ ಇನ್ನೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು.